ನಮಸ್ಕಾರ ಎಲ್ರಿಗೂ. ಇವತ್ತಿನ ರೆಸಿಪಿ ಹೀರೆಕಾಯಿ ಮಸ್ಕಾಯಿ ಹೇಗೆ ಮಾಡೋದು ಅಂತ ನೋಡೋಣ. ಚಿಕ್ಕದಾಗಿ ಕಟ್ ಮಾಡಿರೋ ಹೀರೆಕಾಯಿನ ಹಾಕ್ಕೋಬೇಕು. ನಂತರ ಇದನ್ನು ಚೆನ್ನಾಗಿ ತೊಳೆದು ಹೀರೆಕಾಯಿ ಜೊತೆಗೆ ಈರುಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿ, ಒಂದು ಈರುಳ್ಳಿ ತಗೊಂಡಿದ್ದೀನಿ, 4ರಿಂದ 5 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಒಂದು ಟೊಮೊಟೊ ತಗೊಂಡಿದ್ದೀನಿ. ಬರೀ 2 ಮೆಂಬರ್ಸಿಗೆ ಅಷ್ಟೇ ಮಾಡ್ತಾ ಇರೋದು ನಾನು, ಹಾಗಾಗಿ ಇಷ್ಟು ತಗೊಂಡಿದ್ದೀನಿ, ಸಾಕಾಗುತ್ತೆ ನಮಗೆ ಕ್ವಾಂಟಿಟಿ. ನಿಮಗೆ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ತಗೊಳ್ಳಿ. ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ ತುರಿ, ನೆಕ್ಸ್ಟ್ ತೊಳೆದಿಟ್ಟಿರೋವಂಥ ಸ್ವಲ್ಪ ಬೇಳೆ ಹಾಕಿದ್ದೀನಿ. ನೆಕ್ಸ್ಟ್ ಧನಿಯಾ ಪೌಡರ್, ಸ್ವಲ್ಪ ಧನಿಯಾ ಪೌಡರ್. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೋಡಿ ಹಾಕೊಳ್ಳಿ ಉಪ್ಪು. ಅದ್ರ ಜೊತೆ ಸ್ವಲ್ಪ ಅರಿಶಿನ, ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದೆರಡು ವಿಷಲ್ ಕೂಗಿಸ್ಕೋಬೇಕು. ಒಂದೆರಡು ವಿಷಲ್ ಕೂಗಿಸಿದ ನಂತರ ಈ ಥರ ಆಗುತ್ತೆ. ಈ ಥರ ಆದಾಗ ಅದ್ರ ರಸನ ಬೇರೆ ಇನ್ನೊಂದಕ್ಕೆ ಬಸ್ಕೊಂಡು ಈ ಥರ ಇದನ್ನಷ್ಟೇ ತಗೋಬೇಕು, ಕಾಳು ಇರೋದು ಇವನ್ನ ತಗೊಂಡು ಇವಾಗ ಒಂದು ಸ್ಮ್ಯಾಶರ್ ತಗೊಂಡು ಚೆನ್ನಾಗಿ ಅದರಲ್ಲಿ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡ್ರೆ ಅದು ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಈ ಥರ ಆಗುತ್ತೆ. ಈ ಥರ ಸ್ಮ್ಯಾಶ್ ಮಾಡ್ಕೊಂಡು ನೆಕ್ಸ್ಟು ನಾವು ಬಸ್ತಿಟ್ಕೊಂಡಿರೋ ರಸನ ಅದರೊಳಗೆ ಸೇರಿಸಿ ಮಿಕ್ಸ್ ಮಾಡಿದ್ರೆ ಈಗ ನಮಗೆ ಬೇಕಂದರೆ ಇನ್ನೂ ಸ್ವಲ್ಪ ಎಷ್ಟು ಬೇಕೋ ನೀರು ಅಷ್ಟು ನೋಡಿ ಹಾಕೋಬೇಕು. ಗಟ್ಟಿಗೆ ತೆಳ್ಳಗೋ ನಮ್ಗೆ ಯಾವ ಥರ ಬೇಕೋ ಆ ಥರ. ನಾನು ಸ್ವಲ್ಪ ಗಟ್ಟಿಗೆ ಮಾಡ್ಕೊಂಡಿದ್ದೀನಿ, ಇಬ್ಬರಿಗೆ ಅಷ್ಟೇ ಅಲ್ವಾ, ಅದಕ್ಕೆ ಇಷ್ಟು ಮಾಡಿದ್ದೀನಿ. ಅದಾದ ನಂತರ ನೆಕ್ಸ್ಟ್ ಸ್ವಲ್ಪ ಒಗ್ಗರಣೆ, ಮಾಮೂಲಿ ಒಗ್ಗರಣೆ, ಈರುಳ್ಳಿ, ಸಾಸಿವೆ, ಕರಿಬೇವು ಅಷ್ಟು ಹಾಕಿ ಒಂದು ಒಗ್ಗರಣೆ ಕೊಟ್ಬಿಟ್ರೆ ಒಳ್ಳೆ ರುಚಿ, ತುಂಬ ಟೇಸ್ಟಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅನ್ನದ ಜೊತೆ ಬಿಸಿ ಬಿಸಿ ಅನ್ನದ ಜೊತೆ ತಿಂತಾಯಿದ್ರೆ ನೆಕ್ಸ್ಟ್ ಲೆವೆಲ್ಲು. ನೀವು ನೋಡಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಲ್ತ್ಗೂ ಹೀರೆಕಾಯಿ ಎಲ್ಲ ತಿನ್ನೋದ್ರಿಂದ ಚೆನ್ನಾಗಿರುತ್ತೆ, ಫೈಬರ್ ಇರುತ್ತೆ. ನೋಡಿ ಟ್ರೈ ಮಾಡಿ, ಹೇಗಿದೆ ಅಂತ ಕಾಮೆಂಟ್ ಮಾಡಿ, ನಂಗೆ ಸಪೋರ್ಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ವಿಡಿಯೋನ ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.